ಈ ವರ್ಷದ 7ನೇ EV ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯಲ್ಲಿ NIIF ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅವರು ಹೊಂದಿದಂತ 1.92% ಸ್ಟೇಕ್ ನ 521 ಕೋಟಿಗೆ ಮಾರಾಟ ಮಾಡಿ ಏತರ್ ಕಂಪ್ನಿಯಿಂದ ಸಂಪೂರ್ಣವಾಗಿ ಆಚೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಹೋದ ವರ್ಷ ಅಂದ್ರೆ ಮೇ ತಿಂಗಳಲ್ಲಿ ಯಾರ್ಯಾರು ಏತರ್ IPO ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರೆಲ್ಲರೂ ಕೂಡ 140% ಅಂದ್ರೆ ಕೇವಲ 10 ತಿಂಗಳಲ್ಲಿ ಅವ್ರು ಹಾಕಿರೋ ದುಡ್ಡು ಡಬಲ್ ಆಗಿದೆ ಏತರ್ ಕಂಪ್ನಿಲಿ. ಅದೇ ನೀವೇನಾದ್ರೂ ಒಂದ್ ಕಡೆ ಏತರ್ ನೋಡಿ ಇನ್ನೊಂದ್ ಕಡೆ ಓಲಾ ನೋಡಿದ್ರೆ, ಓಲಾ ಕಂಪ್ನಿಲಿ 2024ರಲ್ಲಿ ಯಾರ್ಯಾರು ದುಡ್ಡು ಹಾಕಿದ್ರೋ ಅವ್ರೆಲ್ರಿಗೂ ಕೂಡ ಅರ್ಧಕ್ಕರ್ಧ ಲಾಸ್ ಆಗಿದೆ. ಅದೇ ನೀವು ಏತರಲ್ಲಿ ನೋಡೋದಾದ್ರೆ ಕೇವಲ 10 ತಿಂಗಳಲ್ಲಿ ಯಾರ್ಯಾರು ಏತರ್ ಕಂಪ್ನಿಯಲ್ಲಿ ಷೇರು ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರೋ ಅವರೆಲ್ಲರೂ ದುಡ್ಡು ಡಬಲ್ ಆಗಿದೆ. ಇದೇ ಒಳ್ಳೆ ಕಂಪ್ನಿಗೂ ಕಳಪೆ ಕಂಪ್ನಿಗೂ ಇರೋ ವ್ಯತ್ಯಾಸ. ಮುಂದಿನ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಎಷ್ಟು ಆದಾಯ ಗಳಿಸ್ತಾರೋ ಅದರಲ್ಲಿ 14% ಆದಾಯ ಬರೀ ನಾನ್ ವೆಹಿಕಲ್ ರೆವಿನ್ಯೂ ಇಂದಾನೆ ಬರುತ್ತೆ. ಅಂದ್ರೆ ಗಾಡಿ ಮಾರಿ 86% ರೆವಿನ್ಯೂ ಬಂದ್ರೆ ಇನ್ನು ಉಳಿದಂತ 14% ಗಾಡಿ ಜೊತೆ ಸಾಫ್ಟ್ವೇರ್ ಕೊಡ್ತಾರೆ ನೋಡಿ. ಏತರ್ ಅಲ್ಲಿ ಸಾಫ್ಟ್ವೇರ್ ಕೊಡ್ತಾರೆ, ಅದ್ರ ಹೆಸರು ಬಂದು ಏತರ್ ಸ್ಟಾಕ್ ಅಂತ ಹೇಳಿ. ಆ ಸಾಫ್ಟ್ವೇರ್ ಮಾರಿನೇ ಬರೋಬರಿ 14% ಅಷ್ಟು ಆದಾಯ ಬರುತ್ತೆ. ಏತರ್ ಸ್ಟಾಕ್ಗೆ ಹತ್ತತ್ರ 14,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವೇನಾದ್ರೂ ಶೋರೂಮ್ ಅಲ್ಲಿ ಹೋಗಿ ಏತರ್ ಗಾಡಿ ತಗೋ ವಿಚಾರಿಸಿದ್ರೆ ಅವ್ರು 2 ವಿಷಯ ಹೇಳ್ತಾರೆ. ಒಂದು ಟೆಕ್ ಪ್ಯಾಕ್ ಅಂತಾರೆ, ಇನ್ನೊಂದು ವಿತೌಟ್ ಟೆಕ್ ಪ್ಯಾಕ್ ಅಂತಾರೆ. ಟೆಕ್ ಪ್ಯಾಕ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಅದ್ರಲ್ಲಿ ನಿಮ್ಗೆ ಏತರ್ ಸ್ಟಾಕ್ ಅನ್ನೋ ಒಂದು ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರ್ ಅಲ್ಲಿ ತುಂಬಾ ನಿಮ್ಗೆ ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ. ಆ ಸಾಫ್ಟ್ವೇರ್ ನಿಮ್ಗೆ ಬೇಕು ಅನ್ನೋದಾದ್ರೆ ಹತ್ತತ್ರ 14,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನ್ ಈ ರೀತಿ ಸಾಫ್ಟ್ವೇರ್ ನ ಮಾರ್ತಾರಲ್ಲ ಅದ್ರಿಂದಾನೇ ಏತರ್ ಕಂಪ್ನಿಯವರು 14% ಅಷ್ಟು ಆದಾಯ ಬರುತ್ತೆ. ಒಂದ್ ಕಡೆ ಏತರ್ ಅವರು ಬರೀ ಸಾಫ್ಟ್ವೇರ್ ಇಂದಾನೆ 14% ರೆವಿನ್ಯೂ ಬರ್ತಿದ್ರೆ, ಇನ್ನೊಂದ್ ಕಡೆ ಓಲಾ ನೋಡಿ, ಓಲಾದಲ್ಲಿ ಮೂವ್ OS ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಕೊಡ್ತಾರೆ. ಅದ ಹೆಸರು ಮೂವ್ OS ಅಲ್ಲ, IODEX OS ಅಂತ ಹೇಳ್ಬೇಕು. ಬರೀ ತಲೆನೋವು. ಆ OS ಯಾವಾಗ ಅಪ್ಡೇಟ್ ಬರುತ್ತೋ ಆ ಎಲ್ಲಾ ಕಸ್ಟಮರ್ ಗಳಿಗೆ ತಲೆನೋವೆ. ಜನ ಈ ತಲೆನೋವು ನೋಡಕ್ಕಾಗ್ದೇನೆ ಆ ಓಲಾ ಗಾಡಿ ನೆಸ್ತ್ಬಿಟ್ಟು ಎಲ್ಲರೂ ವಾಪಸ್ ಪೆಟ್ರೋಲ್ ಗಾಡಿ ತಗೊಳಕ್ ಶುರು ಮಾಡ್ರು. ಒಂದ್ ಕಡೆ ಒಂದು ಕಂಪ್ನಿ ಸಾಫ್ಟ್ವೇರ್ ಇಂದ ದುಡ್ಡು ಮಾಡ್ತಿದ್ರೆ, ಇನ್ನೊಂದ್ ಕಡೆ ಇನ್ನೊಂದು ಕಂಪ್ನಿ ಸಾಫ್ಟ್ವೇರ್ ಇಂದಾನೆ ಹೆಸರು ಕೆಡಿಸ್ಕೊತಾ ಇದೆ. ಮುಂದಿನ ನ್ಯೂಸ್ ಬಂದು TVS ಕಂಪ್ನಿ ಕಡೆಯಿಂದ. TVS ಕಂಪ್ನಿಯವರು ತಮ್ಮ ಗಾಡಿಗಳನ್ನ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋ ವಿಷಯನ ಇದಕ್ಕಿಂತ ಮುಂಚೆ ನಾನು ಹೇಳಿದೆ. ಈ ವಿಷಯವಾಗಿ ಅವರು ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಏನ್ ವಿಷಯ ಅಂತ ಅಂದ್ರೆ, TVS ಕಂಪ್ನಿಯವರು ಯುರೋಪಿನ ವ್ಯಾಟಿಕನ್ ಸಿಟಿಯಲ್ಲಿ ತಮ್ಮ TVS iQube ಸ್ಕೂಟರ್ಗಳನ್ನ ಡೆಲಿವರಿ ಮಾಡಿದ್ದಾರೆ. ವ್ಯಾಟಿಕನ್ ಸಿಟಿಯ ಸ್ಥಳೀಯ ಸರ್ಕಾರಕ್ಕೆ 2 TVS iQube ಸ್ಕೂಟರ್ಗಳನ್ನ 0 ಎಮಿಷನ್ ಸ್ಕೀಮ್ ಅಲ್ಲಿ ಡೆಲಿವರಿ ಮಾಡಿದ್ದಾರೆ. ಇದೊಂದು ಸಂತೋಷದ ವಿಷಯನೇ. ಯಾಕೆ ಅಂತ ಅಂದ್ರೆ ಒಂದು ಸಮಯದಲ್ಲಿ ಯುರೋಪಿನ ಗಾಡಿಗಳನ್ನ ನಾವು ಯೂಸ್ ಮಾಡ್ತಿದ್ವಿ, ಈಗ ಯುರೋಪಿನವರು ನಮ್ಮ ದೇಶದ ಗಾಡಿಗಳನ್ನ ತಗೋತಾ ಇದ್ದಾರೆ ಅನ್ನೋದೇ ಒಂದು ಸಂತೋಷದ ವಿಷಯ. ಇದೇ ರೀತಿ ಮುಂದುವರೆದು ಯುರೋಪಿನ ಎಲ್ಲಾ ದೇಶಗಳಲ್ಲೂ ಕೂಡ ನಮ್ಮ ದೇಶದ ಗಾಡಿಗಳು ಸೇಲ್ ಆಗ್ಲಿ, ಅಲ್ಲಿರೋ ಜನ ನಮ್ಮ ದೇಶದ ಗಾಡಿಗಳನ್ನ ತಗೊಳ್ಳಿ ಅನ್ನೋದೇ ನನ್ನ ಒಂದು ಆಶಯ. ಮುಂದಿನ ನ್ಯೂಸ್ ಬಂದು ಬಜಾಜ್ ಕಂಪ್ನಿ ಕಡೆಯಿಂದ. ಬಜಾಜ್ ಕಂಪ್ನಿಯವರು ಇದೇ ತಿಂಗಳು ಹೊಸದೊಂದು ಎಲೆಕ್ಟ್ರಿಕ್ ಆಟೋನ ಲಾಂಚ್ ಮಾಡಿದ್ದಾರೆ. ಇದ್ರ ಹೆಸರು ಬಂದು ಬಜಾಜ್ ವೇಗೋ P9018 ಅಂತ ಹೇಳಿ. ಇದರಲ್ಲಿ ನಿಮ್ಗೆ 17 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ 296 ಕಿಲೋಮೀಟರ್ ಸರ್ಟಿಫೈಡ್ ರೇಂಜ್ ಸಿಗುತ್ತೆ ಅಂತ ಹೇಳಿ ಬಜಾಜ್ ಕಂಪ್ನಿಯವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇದರ ಬೆಲೆ ಬಂದು 4,40,000ಕ್ಕೆ ಬಿಡುಗಡೆ ಮಾಡಿದ್ದಾರೆ. ನೀವೇನಾದ್ರೂ ಆಟೋ ಡ್ರೈವರ್ ಆಗಿದ್ರೆ ಈ ಗಾಡಿನ ತಗೋತಿರೋ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿ ಕಡೆಯಿಂದ. ಇದು ನ್ಯೂಸ್ ಅಲ್ಲ, ಒಂದು ಪ್ರಶ್ನೆ. ನಿಮ್ಮ ಹತ್ರ ಏನಾದ್ರೂ ಹೀರೋವಿಡಾ ಗಾಡಿ ಇದ್ದು ಅದನ್ನ ಏತರ್ 6 ಕಿಲೋವ್ಯಾಟ್ ಸಾಮರ್ಥ್ಯದ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಏನಾದ್ರೂ ಚಾರ್ಜ್ ಮಾಡಿದಿರಾ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಇತ್ತೀಚೆಗೆ ಏತರ್ನ 6 ಕಿಲೋವ್ಯಾಟ್ ಸಾಮರ್ಥ್ಯದ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ನನ್ನ ಹತ್ರ ಇರುವಂತ ಹೀರೋವಿಡಾ ಗಾಡಿನ ಚಾರ್ಜ್ ಮಾಡಕ್ಕೆ ಟ್ರೈ ಮಾಡಿದೆ, ಆಗ್ಲಿಲ್ಲ. ಅಕಸ್ಮಾತ್ ನೀವೇನಾದ್ರೂ ಹೀರೋವಿಡಾ ಗಾಡಿನ ಏತರ್ 6 ಕಿಲೋವ್ಯಾಟ್ ಅಲ್ಲಿ ಏನಾದ್ರೂ ಚಾರ್ಜ್ ಮಾಡಿದಿರಾ, ಚಾರ್ಜ್ ಮಾಡಿದಾಗ ಸಕ್ಸಸ್ ಆಯ್ತಾ ಅಥವಾ ಫೇಲ್ಯೂರ್ ಆಯ್ತಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂದ್ರೆ ಇತ್ತೀಚೆಗೆ ಏತರ್ ಕಂಪ್ನಿಯವರು 3 ಕಿಲೋವ್ಯಾಟ್ ಚಾರ್ಜಿಂಗ್ ಸ್ಟೇಷನ್ ಬದಲಾಗಿ 6 ಕಿಲೋವ್ಯಾಟ್ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಜಾಸ್ತಿ ಬೆಂಗಳೂರಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಆ ವಿಷಯವಾಗಿ ನಾನು ಈ ಪ್ರಶ್ನೆ ಕೇಳಿದ್ದು. ಮುಂದಿನ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಓಲಾ ಕಂಪ್ನಿಯವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಾವು ಇನ್ನು 6 ತಿಂಗಳಲ್ಲಿ ನಮ್ಮ ಕಾಸ್ಟ್ ನ 50% ಅಷ್ಟು ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಈಗೇನ್ ಖರ್ಚಿದೆ ಅದನ್ನ ಅರ್ಧದಷ್ಟು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಕಂಪ್ನಿ ಶುರು ಆದಾಗಿಂದ ಕೂಡ ಇದುವರೆಗೆ ನಷ್ಟದಲ್ಲೇ ಇದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೋತಾ ಇದೆ. ಈಗ ಅದನ್ನ ಕಮ್ಮಿ ಮಾಡಬೇಕು, ಲಾಸ್ನ ಕಮ್ಮಿ ಮಾಡಿ ಪ್ರಾಫಿಟ್ಗೆ ಹೋಗ್ಬೇಕು. ಆದ್ರಿಂದ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು 50% ಅಷ್ಟು ಕಾಸ್ಟ್ನ ಕಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ಕಾಸ್ಟ್ ಕಟಿಂಗ್ ಮಾಡ್ತಾರೆ ಅನ್ನೋದೇ ಡೌಟು. ಒಂದು, ಇವರು ಶೋರೂಮ್ಗಳನ್ನ ಕಮ್ಮಿ ಮಾಡ್ತಾ ಬರಬೇಕು, ಇಲ್ಲ ಇವ್ರ ಫ್ಯಾಕ್ಟ್ರಿಲಿ ಕೆಲಸ ಮಾಡೋವಂಥ
ನೌಕರನ್ನ ತೆಗಿತಾ ಬರಬೇಕು ಅಥವಾ ರೇಟ್ನ ಜಾಸ್ತಿ ಮಾಡಬೇಕು. ಇವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು ಟೈಮಲ್ಲಿ ತಿಂಗಳಿಗೆ 50,000 ಗಾಡಿ ಮಾರ್ತಿದ್ದಂಥ ಓಲಾ ಕಂಪ್ನಿಯವರು ಈಗ ತಿಂಗಳಿಗೆ 8,000 ಮಾಡಿದ್ರೆ ಅದೇ ಹೆಚ್ಚು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇದೇ ರೀತಿ ಮುಂದುವರಿತು ಅಂದ್ರೆ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ತಿಂಗಳಿಗೆ 1,000 ಗಾಡಿ ಮಾರೋದು ಡೌಟೆ. ಆ ಪರಿಸ್ಥಿತಿಲಿ ಇವ್ರ ಕಂಪ್ನಿಯವರು. ಸದ್ಯಕ್ಕಂತೂ ಓಲಾದಲ್ಲಿರೋದು ಒಂದೇ ಮಾಡಲು, ನಿಮ್ಗೆ ಗೊತ್ತಿದೆ, ಅದನ್ನೇ ಬೇರೆ ಬೇರೆ ಹೆಸರು ಹಾಕಿ ಬ್ಯಾಟ್ರಿ ಪವರ್ನ ಕಮ್ಮಿ ಜಾಸ್ತಿ ಮಾಡಿ ಮಾರ್ತಾ ಇದ್ದಾರೆ. ಇತ್ತೀಚೆಗೆ ಓಲಾದವರು ರೋಸ್ಟರ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಬೈಕ್ ಲಾಂಚ್ ಮಾಡಿದ್ರು. ಯಾರು ಮೂಸ್ ನೋಡೋರು ಗತಿ ಇಲ್ವಂತೆ, ತಗೊಳ್ಳೋದಿರ್ಲಿ ಆ ಕಡೆ ನೋಡೋರು ಗತಿ ಇಲ್ವಂತೆ, ಆ ರೇಂಜ್ಗಿದೆ. ಇದಾದ್ಮೇಲೆ ಓಲಾ ಶಕ್ತಿ ಅಂತ ಹೇಳ್ಬಿಟ್ಟು ಪವರ್ ಸೊಲ್ಯೂಷನ್ ನ ಲಾಂಚ್ ಮಾಡಿದ್ರು. ರೇಟ್ ಕೇಳಿದ್ರೆ ಆ ಕಡೆ ತಲೆನೂ ಹಾಕ್ ಮಲ್ಗಲ್ವೇನ ಜನ, ಆ ರೇಂಜಲ್ಲಿ ಇಟ್ಟವ್ರೆ ರೇಟ್ ನ. ಸೊ ನೋಡೋಣ, ಸದ್ಯದ ಮಟ್ಟಿಗಂತೂ ಓಲಾಗೆ 7.5 ನಡೀತಾ ಇದೆ. ಸೊ ಎಷ್ಟು ವರ್ಷ ಇದೇ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಓಲಾದವ್ರು ಏನ್ ಹೇಳ್ತಾ ಇದ್ರೆ, ಈ ವರ್ಷದ ಕೊನೆ ಅಷ್ಟೊತ್ತಿಗೆ ನಾವು ನಮ್ಮ ಕಾಸ್ಟ್ ನ 50% ಅಷ್ಟು ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಖರ್ಚುಗಳನ್ನ ಯಾವ ರೀತಿ ಕಮ್ಮಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಇತ್ತೀಚೆಗೆ ಯಾರೋ ಒಬ್ರು ಆನ್ಲೈನ್ ಅಲ್ಲಿ ಒಂದು ಕಮೆಂಟ್ ಹಾಕಿದ್ರು. ಏನಪ್ಪಾ ಅಂತಂದ್ರೆ ತಮಾಷೆ ಆಗಿತ್ತು. 2 ತಿಂಗಳ ಹಿಂದೆ ಅವರು ತಮ್ಮ ಓಲಾ ಗಾಡಿನ ಸರ್ವಿಸ್ಗೆ ಬಿಟ್ಟಿದ್ದಾರೆ. 2 ತಿಂಗಳು ಬಿಟ್ಕೊಂಡೋಗಿ ನೋಡಿದ್ದಾರೆ, ಇಲ್ವೇ ಇಲ್ಲ ಗಾಡಿ. ಗಾಡಿ ಅಲ್ಲೇ ಇದೆ, ಸರ್ವಿಸ್ ಸೆಂಟರ್ ಇಲ್ಲ. ಸರ್ವಿಸ್ ಸೆಂಟರ್ ಬಾಕ್ಲಾಕ್ಬಿಟ್ಟಿದ್ದಾರೆ. ಗಾಡಿಗಳನ್ನೆಲ್ಲ ಆಚೆ ನಿಲ್ಲಿಸ್ಬಿಟ್ಟು ಸರ್ವಿಸ್ ಸೆಂಟರ್ ಬಾಕ್ಲಾಕ್ಬಿಟ್ಟು ಸರ್ವಿಸ್ ಸೆಂಟರ್ ಕ್ಲೋಸ್ ಅಂತ ಬೋರ್ಡ್ ಹಾಕೋ ಹೋಗೋರಂತೆ. ನೀವು ಏನಾದ್ರೂ ಓಲಾ ಗಾಡಿನ ಏನಾದ್ರೂ ಸರ್ವಿಸ್ ಬಿಟ್ಟಿದ್ರೆ ದಯವಿಟ್ಟು ಫಸ್ಟ್ ಹೋಗಿ ನೋಡಿ ಸರ್ವಿಸ್ ಸೆಂಟರ್ ಇದೆಯಲ್ವಾ ಅಂತ. ಮುಂಚೆ ಏನಾಯ್ತಿತ್ತು ಅಂದ್ರೆ ಗಾಡಿ ಇದೆಯಲ್ವ ಅಂತ ಹೋಗಿ ನೋಡೋರು ಜನ. ಈಗ ಹಂಗಲ್ಲ, ಗಾಡಿ ಅಲ್ಲೇ ಬಿದ್ದಿರುತ್ತೆ, ಸರ್ವಿಸ್ ಸೆಂಟರ್ ಬಾಕ್ಲಾಗ್ತಾ ಇದ್ದಾರೆ. ಮುಂದಿನ ನ್ಯೂಸ್ ಬಂದು ಗ್ರೀವ್ಸ್ ಆಂಪಿಯರ್ ಕಡೆಯಿಂದ. ಇಷ್ಟೋ ತನಕ ನಾ ಹೇಳಿದೆ ಓಲಾದವರು ಖರ್ಚು ಕಮ್ಮಿ ಮಾಡಿ ನಾವು ಲಾಭ ಮಾಡಬೇಕು ಅಂತ ಹೇಳ್ತಿದ್ರು ಅಂತ. ಈಗ ಆಂಪಿಯರ್ ಕಂಪ್ನಿಯವ್ರು ಬಂದು ನೀ ಅದ್ ಹೆಂಗ್ ಲಾಭ ಮಾಡ್ಬಿಡ್ತೀಯ ನಾನು ನೋಡೇ ಬಿಡ್ತೀನಿ ಅನ್ಕೊಂಡು ಹಿಂದೆಯಿಂದ ಬಂದು ಬಗ್ನಿಗೂಟ ಇಟ್ಟವ್ರೆ. ಏನಾಗಿದೆ ಅಂತ ಅಂದ್ರೆ, ಇದೇ ತಿಂಗಳು ಅಂದ್ರೆ ಫೆಬ್ರವರಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಯಾವ್ಯಾವ ಕಂಪ್ನಿ ಗಾಡಿ ಎಷ್ಟೆಷ್ಟು ಗಾಡಿಗಳನ್ನ ಸೇಲ್ ಮಾಡಿದೆ ಅನ್ನೋ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಅಲ್ಲಿ ಓಲಾ ಕಂಪ್ನಿಯವರು ಫೆಬ್ರವರಿ 1ರಿಂದ 15ನೇ ತಾರೀಕೊಳಗೆ 2,100 ಎಲೆಕ್ಟ್ರಿಕ್ ಗಾಡಿಗಳನ್ನ ಮಾರಾಟ ಮಾಡಿದ್ರೆ, ಅದೇ ಸಮಯದಲ್ಲಿ ಗ್ರೀವ್ಸ್ ಆಂಪಿಯರ್ ಅವರು 2,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಅಂದ್ರೆ ಓಲಾಗಿಂತನೂ ಗ್ರೀವ್ಸ್ ಆಂಪಿಯರ್ ಅವರು 100 ಸ್ಕೂಟರ್ಗಳನ್ನ ಹೆಚ್ಚಿಗೆ ಮಾರಾಟ ಮಾಡಿದ್ದಾರೆ. ಈ ಮೂಲಕ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇಷ್ಟು ದಿವಸ ಓಲಾ ಕಂಪ್ನಿ 5ನೇ ಸ್ಥಾನದಲ್ಲಿತ್ತು. ಈಗ ಓಲಾ ಕಂಪ್ನಿ ಕುಸ್ತು 6ನೇ ಸ್ಥಾನಕ್ಕೆ ಹೋಗಿದೆ. 5ನೇ ಸ್ಥಾನಕ್ಕೆ ಗ್ರೀವ್ಸ್ ಆಂಪಿಯರ್ ಬಂದು ಕೂತಿದೆ. ಹಿಂಗೆ ಮುಂದುವರಿತು ಅಂದ್ರೆ ಗ್ರೀವ್ಸ್ ಆಂಪಿಯರು ಇನ್ನೂ ಸೇಲ್ ಜಾಸ್ತಿ ಮಾಡ್ಕೊಂಡು 4ನೇ ಪ್ಲೇಸ್ಗೆ ಹೋಗ್ಬೋದು. ಕೊನೆಗೊಂದ್ ದಿವಸ ಓಲಾ ಕಂಪ್ನಿ ಟಾಪ್ 10 ಅಲ್ಲ, ಇಡೀ EV ಇಂಡಸ್ಟ್ರಿಯಿಂದಾನೇ ಔಟ್ ಆಗ್ಬೋದು. ನೋಡೋಣ. ಸದ್ಯಕ್ಕಂತೂ ಗ್ರೀವ್ಸ್ ಆಂಪಿಯರ್ ಗಾಡಿ ಅಂತೂ ಚೆನ್ನಾಗಿ ಸೇಲ್ ಆಗ್ತದೆ. ಬಟ್ ನಾನು ಇದುವರೆಗೆ ಗ್ರೀವ್ಸ್ ಆಂಪಿಯರ್ ಬಗ್ಗೆ ಒಂದು ವಿಡಿಯೋ ಮಾಡಿಲ್ಲ. ಮುಂದೊಂದು ದಿವಸದಲ್ಲಿ ಆದ್ರೆ ಗ್ರೀವ್ಸ್ ಆಂಪಿಯರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ರೆಕಾರ್ಡ್ ಮಾಡೋ ಸಮಯದಲ್ಲಿ ಒಂದು ಸಡನ್ ಆಗಿ ಒಂದು ನ್ಯೂಸ್ ಬಂತು. ಏನ್ ನ್ಯೂಸ್ ಅಂದ್ರೆ, ಓಲಾ ಕಂಪ್ನಿಯ CEO ಆದಂತ ಭಾವಿಶ್ ಅಗರ್ವಾಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ನ ಗೋವಾ ಕೋರ್ಟ್ ಹೊರಡಿಸಿದೆ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊ ಬರ್ಬೇಕು ಅಂತ ಹೇಳಿ ಬೆಂಗಳೂರಿನ ಪೊಲೀಸ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಒಬ್ರು ಕಸ್ಟಮರ್ ಓಲಾ ಕಂಪ್ನಿ ವಿರುದ್ಧ ಗೋವಾ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಅದಕ್ಕೆ ಅವರು ಪ್ರೆಸೆಂಟ್ ಆಗಿರಲಿಲ್ಲ. ಆ ಕಾರಣದಿಂದ ಏನಾಗಿದೆ ಅಂದ್ರೆ ಓಲಾ CEO ಭಾವಿಶ್ ಅಗರ್ವಾಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಮುಂದಿನ ನ್ಯೂಸ್ ಬಂದು EV ಎಕ್ಸ್ಪೋ ಬಗ್ಗೆ. ಇದೇ ತಿಂಗಳು ಅಂದ್ರೆ ಫೆಬ್ರವರಿ 21ನೇ ತಾರೀಕಿಂದ 23ನೇ ತಾರೀಕು ತನಕ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ EV ರೆಡಿ 2026 ಅಂತ ಹೇಳ್ಬಿಟ್ಟು ಒಂದು EV ಎಕ್ಸಿಬಿಷನ್ ನಡೀತಾ ಇದೆ. ನೀವೇನಾದ್ರೂ ಹೊಸದಾಗಿ ಏನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಇದೊಂದು ಎಕ್ಸಿಬಿಷನ್ಗೆ ಹೋಗಿ ಬನ್ನಿ. ಯಾಕಂದ್ರೆ ಹೊಸ ಕಂಪ್ನಿಗಳು ಯಾವ್ಯಾವ ಇವೆ ಮಾಡೆಲ್ಗಳನ್ನ ಶೋ ಮಾಡಿರ್ತಾರೆ. ಅದ್ರ ಜೊತೆಗೆ ಒಂದೇ ಪ್ಲೇಸ್ ಅಲ್ಲಿ ಎಲ್ಲಾ ಕಂಪ್ನಿಗಳ ಗಾಡಿಗಳು ಕೂಡ ನೋಡಬಹುದು. ಈ ಸಮಯ ಬಂದು ಆಫರ್ ಸಮಯ. ಈ ವಾರದ ಆಫರ್ ಬಂದು ಟಾಟಾ ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಏನು ಆಫರ್ ಅಂತ ನೋಡಕ್ ಹೋದ್ರೆ, ಟಾಟಾ ಕಂಪ್ನಿಯವರು ಮೈಲ್ ಸ್ಟೋನ್ ಆಫರ್ ಅನ್ನೋ ಒಂದು ಹೆಸರಲ್ಲಿ 1,86,000 ರೂಪಾಯಿ ತನಕ ಟಾಟಾ ಕಾರ್ಗಳ ಮೇಲೆ ಡಿಸ್ಕೌಂಟ್ ನ ಕೊಟ್ಟಿದ್ದಾರೆ. ಈ ಆಫರ್ ಅಲ್ಲಿ ನಿಮ್ಗೆ ಎಕ್ಸ್ಚೇಂಜ್ ಬೆನಿಫಿಟ್ ಅಂತ ಹೇಳಿ 50,000 ರೂಪಾಯಿ, ಫ್ರೀ ಹೋಮ್ ಚಾರ್ಜರ್ ಮತ್ತೆ ಇನ್ಸ್ಟಾಲೇಷನ್, 6 ತಿಂಗಳು ಫ್ರೀ ಆಗಿ ಚಾರ್ಜು, ಇಷ್ಟು ಕೂಡ ಈ ಆಫರ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಆಫರ್ ಯಾವ್ಯಾವ ಕಾರ್ ಕೊಟ್ಟಿದ್ದಾರೆ ಅಂತ ನೋಡಕ್ ಹೋದ್ರೆ, ಕರ್ವ್ EV ಮೇಲೆ 1,71,000, ಪಂಚ್ EV ಮೇಲೆ 1,20,000, ನೆಕ್ಸಾನ್ EV ಮೇಲೆ 1,41,000, ಟಿಯಾಗೋ EV ಮೇಲೆ 1,30,000 ತನಕ ಆಫರ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಒಂದ್ಸತಿ ಟಾಟಾ ಶೋರೂಮ್ ನ ವಿಸಿಟ್ ಮಾಡಿ. ಈ ಸಮಯ ಬಂದು ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ. ಸಿದ್ದು ಎಸ್ ನಾಯಕ್ 1350 ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ 30,000ಕ್ಕೆ EV ಬೈಕ್ ಸೇಲ್ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಒಂದು ವಿಷಯ ಕನ್ಫರ್ಮ್ ಮಾಡ್ತೀನಿ, ಇವ್ರೇನ್ ಕಮ್ಮಿ ರೇಟ್ಗೆ EV ಗಾಡಿಗಳನ್ನ ಸೇಲ್ ಮಾಡ್ತಾ ಇದ್ರಲ್ಲ, ಇವೆಲ್ಲ ಬಂದು 100% ಚೈನಾ ಮಾಡೆಲ್ ಗಾಡಿಗಳು. ಚೈನಾದಿಂದ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಇವರು ಸೇಲ್ ಮಾಡ್ತಾರೆ.
ದಯವಿಟ್ಟು ಇಂಥ ಗಾಡಿಗಳನ್ನ ತಗೋಬೇಡಿ. ನಾನಂತೂ ಯಾವತ್ತೂ ಇಂಥ ಗಾಡಿಗಳನ್ನ ರೆಕಮೆಂಡ್ ಮಾಡಲ್ಲ. ಯಾಕೆ ಅಂತ ಅಂದ್ರೆ ಈ ಗಾಡಿಗಳು ಏನಾದ್ರೂ ರಿಪೇರಿ ಬಂದ್ರೆ ಪಾರ್ಟ್ಸ್ಗಳು ಅಷ್ಟು ಸುಲಭವಾಗಿ ಸಿಗಲ್ಲ. ಯಾಕಂದ್ರೆ ಚೈನಾ ಗಾಡಿಗಳೆಲ್ಲ ಇದೇ ಸಮಸ್ಯೆ. ಇವೆಲ್ಲ ಗಾಡಿಗಳು ಯಾವ ರೀತಿ ಇರುತ್ತೆ ಅಂದ್ರೆ ಯೂಸ್ ಅಂಡ್ ಥ್ರೋ. ಎಷ್ಟು ದಿವಸ ಬರುತ್ತೆ ಅಷ್ಟು ದಿವಸ ಯೂಸ್ ಮಾಡಿ, ಯಾವಾಗ ಕೆಡುತ್ತೆ ಆವಾಗ ತೆಗ್ದು ಎಸಿರಿ ಅನ್ನೋ ರೀತಿಲಿ ಇರುತ್ತೆ. ನಾನು ಯಾವತ್ತೂ ಇಂಥ ಗಾಡಿಗಳನ್ನ ರೆಕಮೆಂಡ್ ಮಾಡಲ್ಲ. ನೀವು ಅಷ್ಟೇ ಇಂಥ ಗಾಡಿಗಳ ಬಗ್ಗೆ ಒಂದು ಸ್ವಲ್ಪ ಎಚ್ಚರವಾಗಿರಿ. ಇದು ಈ ವಾರದ EV ನ್ಯೂಸ್. ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಗೇನಾದ್ರೂ ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಾರಗಳಲ್ಲಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಈ EV ನ್ಯೂಸ್ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ. ಅಷ್ಟೇ.